ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರವನ್ನ ಖಂಡಿಸಿ ಪ್ರೊಟೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದಿರುವಂತಹ ಸಮಾವೇಶ ಇದು. ಆರ್ಎಸ್ಎಸ್ ಹಾಗೆ ಹಿಂದೂಪರ ಸಂಘಟನೆಗಳಿಂದ ನಡೆದಿರುವಂತಹ ಹೋರಾಟ. ಅಪರಾಧಿಗಳನ್ನ ಗಲ್ಲಿಗೇರಿಸಲು ಸಭೆಯಲ್ಲಿ ಆಗ್ರಹಿಸಲಾಗಿದೆ. ಇನ್ನು ಪ್ರಕರಣವನ್ನ ಎನ್ಐಎ ತನಿಖೆಗೆ ವಹಿಸೋದಕ್ಕೆ ಹಕ್ಕೊತ್ತಾಯ ಮಾಡಲಾಗಿದೆ. ಯೂಟ್ಯೂಬರ್ಸ್ಗೆ ವಿದೇಶದಿಂದ ಹಣ ಬಂದಿರುವಂತಹ ಶಂಕೆ ವ್ಯಕ್ತವಾಗ್ತಿತ್ತು. ಇಡೀ ತನಿಖೆಯಾಗಬೇಕು, ಹಾಗೆ ಚೆನ್ನೈನ ಮಂಪರು ಪರೀಕ್ಷೆಯಾಗಬೇಕು ಅಂತ ಆಗ್ರಹಿಸಲಾಗಿದೆ. ಇನ್ನು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರವನ್ನ ಖಂಡಿಸಿ ನಡೆಯುತ್ತಿರುವಂತಹ ಪ್ರೊಟೆಸ್ಟ್. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಈ ಸಮಾವೇಶ ನಡೆದಿತ್ತು. ಆರ್ಎಸ್ಎಸ್ ಹಾಗೆ ಹಿಂದೂಪರ ಸಂಘಟನೆಗಳು ಇದರಲ್ಲಿ ಭಾಗಿಯಾಗಿದ್ದು ಅಪರಾಧಿಗಳನ್ನ ಗಲ್ಲಿಗೇರಿಸಬೇಕು ಅಂತ ಸಭೆಯಲ್ಲಿ ಆಗ್ರಹಿಸಲಾಗುತ್ತೆ. ಇನ್ನು ಪ್ರಕರಣವನ್ನ ಎನ್ಐಎ ತನಿಖೆಗೆ ವಹಿಸೋದಕ್ಕೆ ಕೂಡ ಹಕ್ಕೊತ್ತಾಯ ಮಾಡಲಾಗಿತ್ತು. ಯೂಟ್ಯೂಬರ್ಸ್ಗೆ ವಿದೇಶದಿಂದ ಹಣ ಬಂದಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ. ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ತನಿಖೆಯಾಗಬೇಕು. ಜೊತೆಗೆ ದೂರುದಾರ ಇದನ್ನೆಲ್ಲ ಚಿನ್ನಯ್ಯ ಮುಸುಕುದಾರಿ, ಆತನ ಮಂಪರು ಪರೀಕ್ಷೆ ಕೂಡ ಆಗಬೇಕು ಅಂತ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದಿರುವಂತಹ ಸಮಾವೇಶದಲ್ಲಿ ಆಗ್ರಹಿಸಲಾಗಿದೆ. ಇನ್ನು ಈ ಪ್ರಕರಣವನ್ನ ಎನ್ಐಎ ತನಿಖೆಗೂ ಕೂಡ ವಹಿಸಬೇಕು ಅಂತ ಒತ್ತಾಯ ಮಾಡಲಾಗಿದೆ. ನಾವೆಲ್ಲರೂ ಒಟ್ಟಿಗೆ ಸೇರೋಣ. ಬಹುಶಃ ಇವತ್ತಿನ ನಿರ್ಣಯಗಳಲ್ಲಿ ಇದು ಒಂದು ಅಘೋಷಿತವಾದ ನಿರ್ಣಯ. ನಿಮ್ಮ ನಿರ್ಣಯ ಬೇರೆ, ಅವರು ಹೇಳ್ತಾರೆ. ಆದರೆ ನಾವು ಒಕ್ಕೊರಲಿನ ದನಿಯಿಂದ ನಿರ್ಣಯ ಮಾಡೋಣ. ಸೌಜನ್ಯ ಅವರ ಅಮ್ಮ ನಮ್ಮ ನೇತೃತ್ವ, ಆಕೆನ ಕರ್ಕೊಂಡು ಸುಪ್ರೀಂ ಕೋರ್ಟಿಗೆ ಹೋಗಿ ಅಲ್ಲಿ ಎಲ್ಲ ವರದಿಗಳನ್ನು ಮುಂದಿಟ್ಟು ಮತ್ತೊಮ್ಮೆ ಈ ಕೇಸ್ ಓಪನ್ ಮಾಡಿಸೋಣ. ಅದು ಯಾರು ಸೌಜನ್ಯ ಹತ್ಯೆ ಮಾಡಿದಾರೋ ನೋಡೇ ಬರೋಣ. ಈಗೇನು ಹೇಳ್ತಾರೆ ಗೊತ್ತಾ? ನಮಗೆ ನ್ಯಾಯದ ಮೇಲೆ ನಂಬಿಕೆ ಇಲ್ಲ. ಮತ್ತು ನ್ಯಾಯ ಎಲ್ಲಾಗಬೇಕು? ಬೀದಿಯಲ್ಲಾಗಬೇಕು. ಆ ಬೀದಿಯಲ್ಲಾಗೋ ನ್ಯಾಯದ ಮೇಲೆ ಇವರಿಗೆ ನಂಬಿಕೆ. ಮತ್ತು ಆ ಬೀದಿಯಲ್ಲಾಗೋ ನ್ಯಾಯ ಹೆಂಗಿರುತ್ತೆ ಗೊತ್ತಾ? ಹೊಲಸು ಪದಗಳಿಂದ ಒಬ್ಬರನ್ನ ನಿಂದಿಸಿ ನ್ಯಾಯ ತಗೊಳ್ಳೋದು ನ್ಯಾಯ ಅಂತಾರೇನ್ರಿ? ಯಾವಾಗ ಸೌಜನ್ಯ ಪ್ರಕರಣ ಈ ಹಿಂದುತ್ವವಾದಿಯ ಮೂಲಕ ತೆಗೆದುಕೊಂಡು ಹೋಗಿದ್ದು ಹಳ್ಳ ಹಿಡಿಲಿಕ್ಕೆ ಶುರುವಾಯಿತೋ, ಸಾಕಾಗಲಿಲ್ಲ ಅಂತ ಗೊತ್ತಾಯ್ತು, ಇವ್ರು ಏನು ಮಾಡಿದ್ರು ಗೊತ್ತಾ? ನಿಧಾನವಾಗಿ ಸ್ವಲ್ಪ ಬುದ್ಧಿಮತ್ತೆ ಇವರಿಗಿಂತ ಜಾಸ್ತಿ ಇರೋ ಮತ್ತೊಬ್ಬನನ್ನು ಎಳ್ಕೊಂಡು ಬಂದರು. ಕರ್ಕೊಂಡು ಬಂದು ಸೇರಿಸಿ ದಿನ ಬೆಳಗಾದ್ರೆ ಮಾತನಾಡ್ಲಿಕ್ಕೆ ಹಚ್ಚಿದ್ರು. ಸೌಜನ್ಯನನ್ನು ಪಕ್ಕಕ್ಕಿಟ್ರು. ದಿನ ಬೆಳಗಾದ್ರೆ ಹೊಸದೊಂದು ಕತೆ ತಗೊಂಡು ಬಂದರು. ನಾನಿವತ್ತು ಒಂದು ಫೇಸ್ಬುಕ್ನಲ್ಲಿ ಒಂದು ಸ್ಟೇಟಸ್ ಹಾಕಿದ್ದೆ. ಕಾಣುವ ಮುಖಗಳು ಕೆಲವು, ಕಾಣಿಸದ ಮುಖಗಳು ಹಲವಾರು ಅಂಥೇಳಿ. ಆ ರೀತಿಯಲ್ಲಿ ಸಾವಿರ ಸಾವಿರ ಕಾಣಿಸದ ಮುಖಗಳು ಹೋರಾಟದ ಕಾರಣಕ್ಕೆ ಇವತ್ತು ಸತ್ಯದ ಮೆಟ್ಟಿಲಲ್ಲಿ ನಾವು ನಿಂತಿದ್ದೇವೆ. ನೀವೆಲ್ಲರೂ ಅದಕ್ಕೆ ಕಾರಣಕರ್ತರು. ಎಷ್ಟೋ ಜನ ಇಂತಹದ್ದೊಂದು ದಿನಕ್ಕಾಗಿ ಕನಸನ್ನು ಕಂಡಿದ್ದಾರೆ, ಅಷ್ಟೇ ಅಲ್ಲ ಕಣ್ಣೀರನ್ನು ಸುರಿಸಿದ್ದಾರೆ. ನಾವು ಆರಾಧಿಸಿಕೊಂಡು ಬಂದಂಥ ನಮ್ಮ ಪುಣ್ಯಕ್ಷೇತ್ರದ ಮೇಲೆ, ನಾವು ಪೂಜಿಸಿಕೊಂಡು ಬಂದಂಥ ನಮ್ಮ ಪೂಜ್ಯ ಕಾವಂದರ ಮೇಲೆ ಈ ರೀತಿಯ ಅಪವಾದವನ್ನು ಹಾಕ್ತಾ ಇದ್ದಾರಲ್ಲ ಎನ್ನುವ ಸಂಕಟ ಎಷ್ಟೋ ಹೃದಯಗಳನ್ನು ಸುಟ್ಟಿತ್ತು. ಎಷ್ಟೋ ಜನ ಮಾತಾ ಭಗಿನಿಯರು ಕಣ್ಣೀರನ್ನು ಹಾಕಿದರು. ಒಂದು 2-3 ದಿನಗಳ ಈಚೆಗೆ ಮತ್ತೆ ಅವರ ಕಣ್ಣಲ್ಲಿ ಹನಿಗಳಿತ್ತು. ಅದು ನೋವಿನ ಕಣ್ಣೀರಲ್ಲ, ಆನಂದ ಬಾಷ್ಪದ ಹನಿಗಳದು. ಧರ್ಮಸ್ಥಳದಲ್ಲಿ ಸಾವಿರ ಜನ ಭಕ್ತರು ಬಾಳೆಹಣ್ಣು, ತೆಂಗಿನಕಾಯಿಗಳನ್ನ ತಂದು ಪೂಜೆ ಮಾಡಿಸ್ತಾ ಇದ್ರು. ಆ ಬಾಳೆಹಣ್ಣುಗಳನ್ನು ತಿನ್ಕೊಂಡು ಆರಾಮಾಗಿರುವಂಥ ಮಂಗಗಳಿಗೆ ಸ್ವಲ್ಪ ಕೆಟ್ಟ ಬುದ್ಧಿ ಬಂತು. ಇವತ್ತು ಧರ್ಮಸ್ಥಳ ಹೆಗಡೆಯವರಿಗೆ ಬಂದಿದೆ. ಆ ಧರ್ಮಸ್ಥಳಕ್ಕೂ ನಮಗೇನು ಅಂತ ಸಂಬಂಧ ಅಂತ ತಿಳ್ಕೊಳ್ಳಿಕ್ಕೆ ಹೋಗ್ಬೇಡಿ. ಪಕ್ಕದ ಮನೆಗೆ ಬೆಂಕಿ ಹತ್ತಿದಾಗ ನೀವು ಖುಷಿಯಾಗಿರ್ಲಿಕ್ಕೆ ಹೋಗ್ಬೇಡಿ. ಆ ಬೆಂಕಿ ನಾಳೆ ನಿಮ್ಮ ಮನೆಗೆ ಆವರಿಸ್ಕೊಳ್ತದೆ. ಇವತ್ತು ಧರ್ಮಸ್ಥಳಕ್ಕೆ ಬಂದಿದೆ. ಕೆಲವು ದಿನಗಳಿಂದ ಶನಿ ಶಿಗ್ನಾಪುರಕ್ಕೆ ಬಂತು, ನಿಮಗೆಲ್ಲ ಗೊತ್ತಿದೆ. ಈಗ ಅಯ್ಯಪ್ಪ ಸ್ವಾಮಿಯಿಂದ ಅಣ್ಣಪ್ಪ ಸ್ವಾಮಿ ಹತ್ತಿರ ಬಂದಿದ್ದಾರೆ ಅವರು. ಅದಕ್ಕೆ ಈ ಸಂದರ್ಭದಲ್ಲಿ ನಾವು ಸುಮ್ಮ ಕೂತ್ಕೊಳ್ಳುವಂಥ ಜಾಯಮಾನ ಆಗಬಾರದು. ಶತಮಾನಗಳಿಂದ 200 ವರ್ಷಗಳ ಹಿಂದೆ ಬ್ರಿಟಿಷರು ಭಾರತಕ್ಕೆ ಬಂದ್ರಲ್ಲ, ಈ ದೇಶದಲ್ಲಿ ಸಾವಿರ ಜನ ಚಕ್ರವರ್ತಿಗಳಿದ್ರು, ರಾಜರಿದ್ರು. ಎಲ್ಲ ಬ್ರಿಟಿಷರು ಏನು ಮಾಡಿದ್ರು ಅಂತಂದ್ರೆ
ಚಕ್ರವರ್ತಿಗಳನ್ನೆಲ್ಲ ಗುಲಾಮ್ ಮಾಡಿಬಿಟ್ರು. ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಳಲ್ಲ, ಮೊದಲೇ ಗೆದ್ದಳಲ್ಲ. ಗೆದ್ದಾಗ ಅವ್ರ ಜೊತೆ ಯಾರಿದ್ರು? ಕೇವಲ 284 ಹಳ್ಳಿಗಳ ಸಣ್ಣ ಒಂದು ಆಸ್ಥಾನ. ಅವಳು ಯಾರು ನಂಬಿದಳು ಅಂತಂದರೆ, ಸೂರ್ಯ ಮುಳುಗದ ಸಾಮ್ರಾಜ್ಯಕ್ಕೆ ಚಾಲೆಂಜ್ ಮಾಡಬೇಕಾದ್ರೆ ಅವ್ರ ಹತ್ತಿರ ಸಂಗೊಳ್ಳಿ ರಾಯನ ಇದ್ದ, ಒಡ್ಡರ ಯಲ್ಲಪ್ಪ ಇದ್ದ, ಅಮಟೂರು ಬಾಳಪ್ಪ ಇದ್ದ. ಹಾಗಾಗಿ ಮೊದಲ ಯುದ್ಧ ಗೆದ್ದಳು. ಎರಡನೇ ಯುದ್ಧ ಸೋತಳು. ಯಾಕಪ್ಪ ಅಂತಂದರೆ, ಯಾರಿಂದ ಸೋತಳು? ಬ್ರಿಟಿಷರು ಅವಳನ್ನ ಸೋಲಿಸಕ್ಕಾಗ್ತಿರ್ಲಿಲ್ಲ. ಅವಳ ಜೊತೆಗಿದ್ದವರೇ ಮಲ್ಲಪ್ಪ ಶೆಟ್ಟಿ ಅಂತವರು ಯಾವ ಯುದ್ಧ ಮಾಡುವಾಗ ಗನ್ಗಳ ಪೌಡರ್ ಹಾಕುವ ಬದಲು ಸಗಣಿ ತುಂಬಿಟ್ರು. ಇವತ್ತು ಧರ್ಮಸ್ಥಳದ ಮಲ್ಲಪ್ಪ ಶೆಟ್ಟಿ ಯಾರಂತ ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ. ಆ ಮಲ್ಲಪ್ಪ ಶೆಟ್ಟಿ ಅಂತ ಎಲ್ಲರಿಗೆ ಅವರ ಬತ್ತಲೆ ಆಗೋ ಸಮಯ ಬಂದದ.